ನಮಸ್ಕಾರ, ನಾನು ಲಹರಿ. ಐ ಹೋಪ್ ಎಲ್ಲರೂ ಸಿ ಎ ಫೌಂಡೇಶನ್ ಜಾನ್ 2026ಗೆ ಫುಲ್ ಆನ್ ಫೈರ್ ಅಲ್ಲಿ ಪ್ರಿಪರೇಷನ್ ನಡೀತಾ ಇದೆ ಅಂತ ಭಾವಿಸ್ತೀನಿ. ಇಫ್ ನಾಟ್, ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಗೈಸ್. ಈ ವಿಡಿಯೋದಲ್ಲಿ ಗಾನ್ವಿ ಅವ್ರ ಕಾಮೆಂಟ್ಗೆ ಫಸ್ಟ್ಲಿ ರಿಪ್ಲೈ ಮಾಡ್ತೀನಿ. ದೆನ್ ಐ ವಿಲ್ ಆಲ್ಸೋ ಗಿವ್ ಯು ಸಮ್ ಐಡಿಯಾಸ್ ಆರ್ ಟಿಪ್ಸ್ ಹೆಂಗ್ ಪ್ರಿಪೇರ್ ಆಗಬೇಕು ಅಂತ. ಕೆಲವೊಬ್ಬರಿಗೆ ಸೆಲ್ಫ್ ಡೌಟ್ ಇರ್ಬೋದು, ವಿಲ್ ಐ ಬಿ ಏಬಲ್ ಟು ಡೂ ಇಟ್ ಈಗ ಸ್ಟಾರ್ಟ್ ಮಾಡಿದ್ರೆ ಅಂತ. ಗಾನ್ವಿ ಅವ್ರ ಕಾಮೆಂಟ್ಗೆ ಬರ್ತೀನಿ ನಾನು. ಐ ಡೋಂಟ್ ವಾಂಟ್ ಟು ಮಿಕ್ಸ್ ಅಪ್ ಅಂಡ್ ಕೆಲವೊಂದ್ಸಲ ಡಿಸ್ಟ್ರಾಕ್ಟ್ ಆಗೋದು ಅಥವಾ ಬೇಡ ನಿಲ್ಸ್ಬಿಡೋಣ ಅನ್ನೋದನ್ನ ಹೆಂಗೆ ಕೋಪಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಗಾನ್ವಿ ಅವ್ರ ಕಾಮೆಂಟ್ ಏನಂದ್ರೆ, ಅಕ್ಕ ನಾನು ಸ್ವಲ್ಪ ಪ್ರಾಬ್ಲಮ್ ಇಂದ ಸಿಲೆಬಸ್ ನ ಅಷ್ಟು ಕವರ್ ಅಪ್ ಮಾಡೋಕೆ ಆಗ್ಲಿಲ್ಲ ಅಕ್ಕ. ಇರೋಷ್ಟು ದಿನದಲ್ಲಿ ನಾನು ವೇಟೇಜ್ ಇಂದ ಓದ್ಕೊಂಡ್ರೆ ಪಾಸ್ ಮಾಡ್ಬೋದಾ ಸಿ ಎ ಫೌಂಡೇಶನ್ ನ ಜಾನ್ 2026 ಅಲ್ಲಿ? ಸೊ ಇದು ಅವ್ರ ಕಾಮೆಂಟು. ನಾನ್ ಫೌಂಡೇಶನ್ ಅಲ್ಲಿ ನಾನು ಜಾನ್ 2025 ಬರ್ದಿರೋದು. ಸೊ ನಂದು ಸಿಲೆಬಸ್ ಎಲ್ಲ ನವೆಂಬರ್ ಎಂಡ್ ವರ್ಗೂ, ಡಿಸೆಂಬರ್ 2nd or 3rd ವರ್ಗೂ ಸಿಲೆಬಸ್ ನಡೀತು ಅನ್ಕೊಳ್ಳಿ. ಎಕನಾಮಿಕ್ಸ್ ಸ್ವಲ್ಪ ಲೇಟ್ ಆಯ್ತು, ನಂದು ಕೋಚಿಂಗ್ ಫಾಲೋ ಮಾಡ್ಲಿಲ್ಲ. ಸೊ ಹಂಗಾಗಿ ನಂದು ಎಕನಾಮಿಕ್ಸ್ ಅಲ್ಲಿವರೆಗೂ ಸಿಲೆಬಸ್ ಆಯ್ತು. ಡಿಸೆಂಬರ್ 2nd or 3rd ನನ್ನ ಸಿಲೆಬಸ್ ಖತಮ್ ಅನ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಮ್ಯಾಥ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಟಾಸ್ಕ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ. ಆಕಾಶ್ ಅಗರ್ವಾಲ್ ಸರ್ ಟಾಸ್ಕ್ ಸೀರೀಸ್ ಸಾಕಷ್ಟು ಬಾರಿ ಹೇಳಿದೀನಿ, ಮತ್ತೆ ಹೇಳ್ತೀನಿ. ಅಂಡ್ ಆಲ್ಸೋ ರೈಟಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೆ ಲಾಗೆ. ಸೊ ಇದಿಷ್ಟು ಮಾಡಿದ್ದೆ. ಇದ್ರ ಜೊತೆಗೆ ನಾನು ರಿವಿಷನ್ ಏನು ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡಿದಿಲ್ಲ. ಐ ಸ್ಟಾರ್ಟೆಡ್ ಮೈ ಆಕ್ಚುಲ್ ಪ್ರಿಪರೇಷನ್ ಡಿಸೆಂಬರ್ 1st ವೀಕ್ ಅಲ್ಲಿ. ಡಿಸೆಂಬರ್ 1st ವೀಕ್ ಇಂದ ಜಾನ್ ಮಿಡ್ ವೀಕ್ ಅಲ್ಲಿ ಎಕ್ಸಾಮ್ ಇತ್ತು. ಬೂಮ್, ಐ ಕ್ಲಿಯರ್ ಮೈ ಎಕ್ಸಾಮ್ಸ್. ಕ್ರೇಜಿ ಆಗಿ ಓದ್ಬೇಕು. ಹೆಂಗ್ ಓದ್ಬೇಕಂದ್ರೆ, ಇಟ್ಸ್ ನಾಟ್ ಜಸ್ಟ್ ದಟ್ ಗಾನ್ವಿ ಅವರೇ ನೀವು ನಿಮ್ಮ ಸಿಲೆಬಸ್ ನ ಕವರ್ ಮಾಡ್ಕೊಂಡಿಲ್ಲ, ವೆಯ್ಟೇಜ್ ಇಂದ ಏನು ಓದ್ತೀರಾ ಅಲ್ಲ. ಇವಾಗ ಎಷ್ಟು ಸಫಿಶಿಯಂಟ್, ಯು ಹ್ಯಾವ್ ಹೆಲ್ ಲಾಟ್ ಆಫ್ ಟೈಮ್. ಎಷ್ಟು ಸಫಿಶಿಯಂಟ್ ಆಗಿ ಓದ್ಬೋದು ಅಂದ್ರೆ ಯು ಕ್ಯಾನ್ ಕವರ್ 100% ಸಿಲೆಬಸ್. ನೀವು ಇಷ್ಟು ದಿನ ನೀವು ಸಿಲೆಬಸ್ ಕವರ್ ಮಾಡಿರ್ತೀರ ತಾನೆ. ನಾನು ಹೇಳ್ತಾ ಇರೋದು ರಿವಿಷನ್ ಪಾಯಿಂಟ್ ಆಫ್ ವ್ಯೂ ಇಂದ. ಇವಾಗಿಂದ ನೀವು ಓದ್ಬಿಟ್ಟು ಎಕ್ಸಾಮ್ ಪಾಸ್ ಮಾಡ್ತೀರಾ ಹಂಗಲ್ಲ ಹೇಳ್ತಾ ಇರೋದು. ಏನೋ ಒಂಚೂರು ಬೇಸಿಕ್ ಆಗಿ ಸಿಲೆಬಸ್ ಓದ್ಕೊಂಡಿರ್ತೀರಾ, ಒಂದ್ಸಲ ಮಾಡ್ಯೂಲ್ ಗೋತ್ರು ಆಗಿರ್ತೀರಾ, ಅಥವಾ ನಿಮ್ ಲೆಕ್ಚರ್ಸ್ ನೋಡಿರ್ತೀರಾ, ಅಥವಾ ನೀವು ಕೋಚಿಂಗ್ ಹೋಗೋದಾದ್ರೆ ಪಾಠ ಕೇಳಿರ್ತೀರಾ. ಏನೋ ಒಂಚೂರು ಬೇಸಿಕ್ ನಾಲೆಜ್ ಇರುತ್ತಲ್ವಾ. ಇವಾಗಿಂದ ಇಫ್ ಯು ಸ್ಟಾರ್ಟ್ ರೈಟ್ ನೌ ವಿತೌಟ್ ಸೆಲ್ಫ್ ಡೌಟಿಂಗ್ ಅದು ಅಂದ್ಕೊಂಡಿರುತ್ತೆ. ಬಟ್ ದರ್ ಇಸ್ ನೋ ರಿಯಲ್ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ನ ಬಿಟ್ಟು ಬೇರೆ ಏನೋ ಗಿಮಿಕ್ ಮಾಡಿ ಪಾಸ್ ಮಾಡ್ತೀನಿ. ದರ್ ಇಸ್ ರಿಯಲಿ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಇವಾಗ ಸ್ಟಾರ್ಟ್ ನೌ. ಟೇಕ್ ದಿಸ್ ವಿಡಿಯೋ ಆಸ್ ಅ ಸೈನ್ ಫ್ರಮ್ ದ ಯೂನಿವರ್ಸ್ ಟು ಸ್ಟಾರ್ಟ್ ನೌ. ಡೋಂಟ್ ವೇಸ್ಟ್ ಅ ಸಿಂಗಲ್ ಮೂಮೆಂಟ್. ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ, your priority should be your CA exam, foundation exam ಬರೀತಾ ಇರೋರಿಗೆ. I am pretty sure BCU ಈ ಸಲನು BCom ಎಕ್ಸಾಮ್ಸು CA ಎಕ್ಸಾಮ್ಸು ಕ್ಲಾಶ್ ಆಗೋ ತರ ಇಟ್ಬಿಡುತ್ತೆ ಅಂತ. CA ಎಕ್ಸಾಮ್ಸ್ ಆರ್ ಲೈಕ್ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಚೇಂಜ್ ಆಗೋದಕ್ಕೆ ತುಂಬಾನೇ ಏನೋ ವಾರೋ ಅಥವಾ ಅರ್ಥಕ್ವೇಕ್ ಆ ತರ ಡಿಸಾಸ್ಟರ್ ಆಗ್ಬೇಕು, ಅವಾಗೇನೆ ಚೇಂಜ್ ಆಗೋದು. ಬಟ್ BCom ಎಕ್ಸಾಮ್ಸ್ BCU ನೋಡ್ಕೋಬಹುದು. ಓಕೆ, ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರ್ತಾರೆ ಮಕ್ಕಳು ಅಂತ ಚೇಂಜ್ ಮಾಡ್ಬೋದು. ಬಟ್ ಐ ಡೋಂಟ್ ನೋ ವೈ BCU ತಲೆ ಇಲ್ದಿರೋ ತರ ಕೆಲಸ ಮಾಡ್ಬಿಡುತ್ತೆ ಒಂದೊಂದ್ಸಲ. ಅಂಡ್ ಅಟ್ಲೀಸ್ಟ್ ಒನ್ ಡೇ ಗ್ಯಾಪ್ ಇರಬೇಕು ನನ್ನ ಪ್ರಕಾರ. ನಮ್ದು ಒಂದು ದಿನಾನು ಗ್ಯಾಪ್ ಇಲ್ದಿರ ಲಾಸ್ಟ್ ಫೌಂಡೇಶನ್ ಎಕ್ಸಾಮು ಅದೇ ದಿನ ಫಸ್ಟ್ ಪೇಪರ್ ಆಫ್ BCom ಹಂಗೆ ಇಟ್ಬಿಟ್ಟಿದ್ರು. ಒಂಥರ ಆಗೋಯ್ತು. ಬಟ್ ಎನಿವೇಸ್, ನನ್ನ ವಿಡಿಯೋಸ್ ನಲ್ಲಿ ನೋಡಿರ್ಬೇಕು. ಪಾಸ್ಟ್ ಫ್ಯೂ ವಿಡಿಯೋಸ್ ಅಲ್ಲಿ ನಾನು ಹೇಳಿರ್ತೀನಿ, ಐ ಡಿಂಟ್ ರೈಟ್ ಮೈ BCom ಫಸ್ಟ್ ಸೆಮ್ ಎಕ್ಸಾಮ್, CA ಫೌಂಡೇಶನ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಸಾರಿ, ನಾಟ್ ಸಾರಿ, ಐ ಡೋಂಟ್ ರಿಗ್ರೆಟ್ ಇಟ್ ಬಿಕಾಸ್ ನಾನು ಐ ಕ್ಲಿಯರ್ ಮೈ ಫೌಂಡೇಶನ್. ಹಾಗಾಗಿ ಐ ಡೋಂಟ್ ರಿಗ್ರೆಟ್ ನಾಟ್ ರೈಟಿಂಗ್ ಫಸ್ಟ್ ಸೆಮ್ ಎಕ್ಸಾಮ್ಸ್. ಬಟ್ ನೀವೇನಾದ್ರೂ ಸರಿ ನಾನು ಫುಲ್ ಆನ್ ಪ್ರಿಪೇರ್ ಆಗ್ಬಿಟ್ಟು ಫೌಂಡೇಶನ್ ಬರ್ದ್ಬಿಡ್ತೀನಿ, BCom ಬರೆಯಲ್ಲ ಅಂತ ಅನ್ಕೊಂಡು ಇನ್ ಕೇಸ್ ಇಫ್ ಯು ಡೋಂಟ್ ಕ್ಲಿಯರ್ ಯುವರ್ ಫೌಂಡೇಶನ್ ಅಲ್ವಾ, ಅವಾಗ ಒಂಥರ ಆಗೋಗ್ಬಿಡುತ್ತೆ. ಅಯ್ಯೋ ಇದು ಹೋಗಿಲ್ಲ ಅದು ಹೋಗಿಲ್ಲ ಅಂತ. ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್, ನೀವ್ ಏನೇ ಡಿಸಿಷನ್ ತಗೊಳ್ಳಿ ಅದು ನಾನ್ ನಿಮ್ ಪರ್ಸನಲ್ ಆಗಿ ಹೇಳಿರಲ್ಲ. ಐ ಡೋಂಟ್ ನೋ ಯುವರ್ ಪರ್ಸನಲ್ ಲೈಫ್, ಬಟ್ ಹಿಂಗ್ ಮಾಡ್ಬೋದು ಅಂಡ್ ದಿಸ್ ಕ್ಯಾನ್ ಬಿ ದ ಔಟ್ಕಮ್ ಅಂತ ಹೇಳಿರ್ತೀನಿ. ಅಂಡ್ ನೀವು ಐ ಡೋಂಟ್ ವಾಂಟ್ ಫ್ಯೂಚರ್ ಅಲ್ಲಿ ನಾನು BCom ಎಕ್ಸಾಮ್ ಬರ್ದಿಲ್ಲ ಅಂಡ್ ಫೌಂಡೇಶನ್ ಕ್ಲಿಯರ್ ಆಗಿಲ್ಲ, ಇಟ್ಸ್ ಬಿಕಾಸ್ ಆಫ್ ಯು ಅಂತ ನನ್ನ ಮೇಲೆ ಬರೋದ್ ಬೇಡ. ಸೊ ಹಾಗಾಗಿ ಇದನ್ನ ಹೇಳ್ತಾ ಇರೋದು. ಸೊ ಟು ಕನ್ಕ್ಲೂಡ್ ಗಾನ್ವಿಸ್ ಕಾಮೆಂಟ್, ಯು ಹ್ಯಾವ್ ಸಫಿಶಿಯಂಟ್ ಟೈಮ್. ರೈಟ್ ನೌ ಯು ಸ್ಟಾರ್ಟ್. ಡಿಸೆಂಬರ್ 5th ಇಂದ ಸ್ಟಾರ್ಟ್ ಮಾಡಿದ್ರೆ ಸಕ್ಕ ಟೈಮ್ ಇದೆ. ಯು ಜಸ್ಟ್ ಪ್ಲಾನ್. ಫಸ್ಟ್ ರಿವಿಷನ್ ಎಷ್ಟು ದಿನ ಮಾಡಬೇಕು, ಸೆಕೆಂಡ್ ರಿವಿಷನ್ 1.5 days ಇರುತ್ತೆ ತಾನೆ. ಈಗ ಫಸ್ಟ್ ರಿವಿಷನ್ ಮಾಡ್ಬೇಕಾದ್ರೆ ನಿಮಗೆ ಒಂದ್ ಕಡೆ ಬರ್ಕೊಳ್ಳಿ, ಓಕೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಈ ಟಾಸ್ಕ್ ಸೀರೀಸ್ ನಾನು ಲಾಸ್ಟ್ 1.5 day ಮಾಡ್ತೀನಿ, ಅಥವಾ ಈ ಕ್ವಶನ್ ನ ಮಾರ್ಕ್ ಮಾಡ್ಕೊಂಡಿರಿ.
ಅಥವಾ ಟೇಕ್ ಸ್ಕ್ರೀನ್ ಶಾಟ್ ಅಂಡ್ ಮೇಕ್ ಅ ಫೋಲ್ಡರ್. ಈ ಕ್ವಶನ್ಸ್ ನಾನು ಟಾಸ್ಕ್ ಸೀರೀಸ್ ಇಂದ ಪಿಕ್ ಮಾಡಿ 1.5 days ಅಲ್ಲಿ ಸಾಲ್ವ್ ಮಾಡ್ತೀನಿ, ಅಥವಾ MTP ಸಾಲ್ವ್ ಮಾಡ್ತೀನಿ. ಫಾರ್ ಲಾ ಈ PYQs ನಾನು ನೋಡ್ಕೊಂತೀನಿ, ಈ ಕಾನ್ಸೆಪ್ಟ್ಸ್. ಜಸ್ಟ್ ಮೇಕ್ ಅ ನೋಟ್, ಸಣ್ಣ ನೋಟ್, ಯಾವ ಟಾಪಿಕ್ಸು ನಾನು 1.5 day ಅಲ್ಲಿ ರಿವೈಸ್ ಮಾಡಬೇಕು ಅಂತ. ಫಾರ್ ಅಕೌಂಟ್ಸ್ ಅಡ್ಜಸ್ಟ್ಮೆಂಟ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಯೂಲ್ ಅಲ್ಲಿ ಕೆಲವೊಂದು ಯೂನಿಕ್ ಕ್ವೆಶನ್ಸ್ ಇರುತ್ತೆ, ಹಿಂದೆಗಡೆ ಪ್ರಾಕ್ಟಿಕಲ್ ಕ್ವೆಶನ್ಸ್, ಇಲ್ಲಸ್ಟ್ರೇಷನ್ಸ್ ಕೆಲವೊಂದ್ಸಲ ಸೇಮ್ ಹಾಕ್ಬಿಡ್ತಾರೆ. ಅಂಡ್ ಫಾರ್ ಎಕನಾಮಿಕ್ಸ್ ಇಸ್ ಮೋಸ್ಟ್ಲಿ ಲೈಕ್ ಬುಕ್ ರೀಡ್ ಮಾಡ್ತಾ ಇದ್ರೇನೆ ಆಗೋಗುತ್ತೆ. ಟು ಆಲ್ ದೋಸ್ ಪೀಪಲ್ who don't enjoy reading module, you can definitely check out Hardik Manjandar sir. ಅವ್ರದ್ದು ಕಾನ್ಸೆಪ್ಚುಯಲ್ ಆಗಿ MCQ ಸಾಲ್ವ್ ಮಾಡೋದು ನಿಮ್ಗೆ ತಲೆಲಿ ಉಳ್ಕೊಂಡ್ಬಿಡುತ್ತೆ. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ ಫಾರ್ 1.5 day ರಿವಿಷನ್. ಫಸ್ಟ್ ರಿವಿಷನ್ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಬುಕ್ಕಲ್ಲಿ ನೋಟ್ ಮಾಡ್ಕೊಂತಾ ಇರ್ಬೇಕು. ಸೊ ದೀಸ್ ಆರ್ ದ ಸ್ಟಫ್ ಐ ವಿಲ್ ಬಿ ಡೂಯಿಂಗ್ ಇಟ್ ಇನ್ 1.5 days ಅಂತ. ಅಂಡ್ ಡೆಫಿನೆಟ್ಲಿ ನೀವು BCom ಎಕ್ಸಾಮ್ ಬರ್ದೇ ಇರ್ಲಿ, ಡೋಂಟ್ ಪ್ರಯಾರಿಟೈಸ್ ಇಟ್. ಲೈಕ್ ನಾನೇನೋ ಓದ್ತೀನಿ BCom ಎಕ್ಸಾಮ್ಗೆ ಅಂತ ಯು ಟೇಕ್ ಔಟ್ 2 or 3 hours a day. ದಟ್ ಈಸ್ ಅ ಬ್ಲಂಡರ್, ಐ ಸೇ. ಮಾಡಕ್ ಹೋಗ್ಬೇಡಿ ಅಂತ ಕೆಲಸ. CA ಎಕ್ಸಾಮ್ಸ್ ಶುಡ್ ಬಿ ಅ ಪ್ರಯಾರಿಟಿ, ಅಂಡ್ ಇಟ್ಸ್ ಗೋನಾ ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಲೈಫ್. ನೀವು ತುಂಬಾ ನೀಶಾಗಿ ಯೋಚನೆ ಮಾಡ್ತಾ ಇರ್ತೀರಾ BCom ಅಲ್ಲಿ ಇದ್ದಾಗ, ಬಟ್ CA ಇಸ್ ಲೈಕ್ ಅ ಡಿಫ್ರೆಂಟ್ ವರ್ಲ್ಡ್. ಸೊ ಫೋಕಸ್ ಆನ್ CA ಎಕ್ಸಾಮ್ಸ್, ಪ್ರಿಪೇರ್ ಅದಕ್ಕೆ ಆಗ್ಬೇಕು ನೀವು. BCom ಎಕ್ಸಾಮ್ಸ್ಗೆ ಲೈಕ್ 3 hours 4 hours ಕೊಟ್ಟು ನಾನು ಪ್ರಿಪೇರ್ ಆಗ್ಬಿಡ್ತೀನಿ. ಬಟ್ ನೀವು ಒಂದ್ ದಿನ ತಗೊಳ್ಳಿ ಪ್ರಿಪೇರ್ ಆಗಕ್ಕೆ, ಬಟ್ ಡೋಂಟ್ ಫೋಕಸ್ ಆನ್ BCom ಎಕ್ಸಾಮ್ಸ್ ಗೈಸ್, ನನ್ನ ಮಾತು ಕೇಳಿ. ಅಂಡ್ ಆಲ್ಸೋ ನನ್ನ ಫ್ರೆಂಡ್ಸ್ಗೆ, ಐ ಡೋಂಟ್ ನೋ ವಿಚ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ನಿಮಗೆ ಕಷ್ಟ ಆಗುತ್ತೆ ಅಂತ, ನನ್ನ ಫ್ರೆಂಡ್ಸ್ಗೆ ಇಟ್ ವಾಸ್ ಲಾ ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಲಾಗೆ ಐ ಹೈಲಿ ರೆಕಮೆಂಡ್ ಗುರ್ಪ್ರೀತ್ ಸಿಂಗ್ ಸರ್. ಅವ್ರದ್ದು ನಿಮ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲ ಯಾವ್ದೋ ಟಾಪಿಕ್ದು, ಅಥವಾ ಪೂರ್ತಿನೇ ಇಲ್ಲ ಅನ್ಕೊಳ್ಳಿ, ಯು ವಾಚ್ ಚಾಣಕ್ಯ ನೀತಿ, ಅವ್ರದ್ದು ಸೀರೀಸ್ ಇದೆ ಯೂಟ್ಯೂಬ್ ಅಲ್ಲಿ, ಯು ಕ್ಯಾನ್ ವಾಚ್ ದ್ಯಾಟ್. ಅಂಡ್ ಫಾರ್ ರೈಟಿಂಗ್ ಪ್ರಾಕ್ಟೀಸ್ ಅವ್ರದ್ದೇ ಸರ್ರೆ ರೈಟಿಂಗ್ ಪ್ರಾಕ್ಟೀಸ್ ಇದೆ, ಅದನ್ನ ನೋಡಿ. ಅಂಡ್ ಆಲ್ಸೋ ಕೆಲವೊಂದು RTP ಅಂಡ್ MTP ಸಾಲ್ವ್ ಮಾಡಿರೋ ವಿಡಿಯೋಸ್ ಇದೆ, ಇದೊಂದು. ಅಂಡ್ ಮಹಾ ಮ್ಯಾರಥಾನ್ ಏನೋ ಇರುತ್ತೆ, ಲೈಕ್ 8 or 10 hours ಇರೋ ವಿಡಿಯೋ. ಇದಿಷ್ಟು ನೋಡ್ಬಿಟ್ರೆ 100% ಯು ಕ್ಲಿಯರ್ ಆಫ್. ಲೈಕ್ ಫೋಕಸ್ಡ್ ಆಗಿ ಕುತ್ಕೊಂಡು ನೋಡ್ಬೇಕಷ್ಟೇ. ಜಸ್ಟ್ ಫಾರ್ ನೇಮ್ ಸೇಕ್ ನಾನು ಇಲ್ಲಿ ವಿಡಿಯೋ ಪ್ಲೇ ಮಾಡ್ತಾ ಇರ್ತೀನಿ, ಅಲ್ಲಿ ಓಡ್ತಾ ಇರುತ್ತೆ, ದಟ್ಸ್ ನಾಟ್ ಹೌ ಯು ಡೂ ಇಟ್. ಅಂಡ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 2 things ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಯು ಮಿಸ್ ಔಟ್ ದಿ ನೀವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಕ್ಲಿಯರ್ ಆಗಲ್ಲ ಬಿಕಾಸ್ ಆಫ್ ದೀಸ್ 2 things. ಒಂದು, ಯು ಡೋಂಟ್ ನೋ ಹೌ ಟು ಯೂಸ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇರ್ತೀರಾ, ಬಟ್ ಎಲ್ಲಾನು ಬೇಕಾದಕ್ಕೆ ಯೂಸ್ ಮಾಡಲ್ಲ. ಬೇರೆ ಎಕ್ಸಾಮ್ ಹಾಲಲ್ಲಿ ಕೂತಿರ್ತೀರಾ, ನೀವು ಎಷ್ಟು ಕೆಡ್ದಾಗ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀರ ಅಂದ್ರೆ 6 8s 4 8s ಆ ತರ ಟೇಬಲ್ಸ್ ನೆಲ್ಲ ಯೂಸ್, ನೋ, ದಟ್ ಶುಡ್ ಬಿ ಇನ್ ಯೋರ್ ಹೆಡ್. ಬಟ್ ಟ್ರಿಕ್ಸ್ ಕಲ್ತ್ಕೊಳ್ಳಿ. M+, M-, MRC ಅಥವಾ ಬ್ಯಾಕ್ ಸ್ಪೇಸ್, ಆ ತರ ರೂಟ್ ಬಟನ್, ರೂಟ್ ಎಲ್ಲ ಹೆಂಗ್ ಫೈಂಡ್ ಔಟ್ ಮಾಡೋದು, ಲಾಗ್ ಹೆಂಗ್ ಫೈಂಡ್ ಔಟ್ ಮಾಡೋದು, ರೂಟ್ ಫ್ರಾಕ್ಷನ್ ಅಲ್ಲಿ ಇರುತ್ತೆ 3/4 ರೂಟ್, ಆ ತರ ಎಲ್ಲ ಹೆಂಗ್ ಫೈಂಡ್ ಔಟ್ ಮಾಡೋದು, ಇದೆಲ್ಲ ನಿಮ್ಗೆ ಟ್ರಿಕ್ ಕಲ್ತ್ಕೊಂತೀರಾ. ಅಂಡ್ ಅಪ್ಲಿಕೇಶನ್ ಅಲ್ಲಿ ಫೇಲ್ ಆಗಿ ಹೋಗ್ತೀರಾ ನೀವು. ಅಂಡ್ ಅದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಒಂದು ಕಾರಣ ನಿಮ್ ಕ್ಯಾಲ್ಕುಲೇಟರ್ ಟ್ರಿಕ್ ಚೆನ್ನಾಗಿ ಬರ್ತಾ ಇರಲ್ಲ. ಅಂಡ್ ಇನ್ನೊಂದೇನಂದ್ರೆ ಟಾಸ್ಕ್ ಸೀರೀಸ್ ಸರಿಯಾಗಿ ಮುಗಿಸ್ದೇ ಇದ್ರು ನಾನು ಪಾಸ್ ಆದೆ. ಬಟ್ ಸ್ಟಿಲ್ ಇಫ್ ಯು ಥಿಂಕ್ ಐ ಆಮ್ ಲಿಟಲ್ ಬಿಟ್ ಬ್ಯಾಡ್ ಇನ್ ಗ್ರಾಸ್ಪಿಂಗ್, ಆ ತರ ಏನಾದ್ರು ಅನ್ಕೊಂಡ್ರೆ ಜಸ್ಟ್ ಫಿನಿಶ್ ಆಫ್ ದ ಟಾಸ್ಕ್ ಸೀರೀಸ್ ಅಲ್ವಾ ಬೆಸ್ಟ್. ಒಂದೊಂದು ಅಟೆಂಪ್ಟ್ ಮತ್ತೆ ಕೊಡೋದಕ್ಕಿಂತ ಜಸ್ಟ್ ಫಿನಿಶ್ ಆಫ್ ದ ಟಾಸ್ಕ್ ಸೀರೀಸ್. ಅಂಡ್ ಟಾಸ್ಕ್ ಸೀರೀಸ್ ಎಲ್ಲೋ ಒಂದು ಪಾಯಿಂಟ್ ವರ್ಗು ಸರ್ ಜೊತೆಲಿ ಮಾಡ್ತಾ ಇರ್ತೀರಾ, ವಿಡಿಯೋಸ್ ನೋಡ್ತಾ ಇರ್ತೀರಾ ಟಾಸ್ಕ್ ಸೀರೀಸ್ದು. ಅಂಡ್ ಒಂದ್ ಪಾಯಿಂಟ್ ಆದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ, ಈವನ್ ದೋ ಐ ಡಿಂಟ್ ಕಂಪ್ಲೀಟ್ಲಿ ಫಿನಿಶ್ ದ ಟಾಸ್ಕ್ ಸೀರೀಸ್, ಆಕಾಶ್ ಅಗರ್ವಾಲ್ ಸರ್ ಟಾಸ್ಕ್ ಸೀರೀಸ್ ಫಾರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಐ ವುಡ್ ಸರ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ PDF ಸಿಗುತ್ತೆ ಸರ್ ಟಾಸ್ಕ್ ಸೀರೀಸ್ ಕ್ವೆಶನ್ಸ್ PDF ಸಿಗುತ್ತೆ. ಸೊ ಐ ವುಡ್ ಟೇಕ್ ಔಟ್ ದಟ್ PDF 2 hours ಟೈಮ್ ಸೆಟ್ ಮಾಡ್ಬಿಟ್ಟು, ನಾಟ್ ಮ್ಯಾಥ್ಸ್ ಕಿ ಸೆಂಚುರಿ, ನಾಟ್ ಸ್ಟಾಟ್ಸ್ ಕಿ ಸೆಂಚುರಿ, MTPs ಇಲ್ಲ PYQ, ಎರಡರಲ್ಲಿ ತೆಗೆದ್ಬಿಟ್ಟು ಹಾಫ್ ಅ ಪೇಪರ್ ಆಫ್ A4 ಶೀಟ್. ಬಿಕಾಸ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಯು ಗೆಟ್ ಕ್ವೆಶನ್ ಪೇಪರ್ ಬುಕ್ಲೆಟ್ ಅಂಡ್ OMR ಶೀಟ್. ಕ್ವೆಶನ್ ಪೇಪರ್ ಎಕ್ಸಾಮ್ನರ್ ಒಳಗಡೆ ಓಡಾಡ್ತಾ ಇರ್ತಾರೆ ತಾನೆ, ಅವ್ರ ಮುಂದೆ ನೀವು ಕ್ವೆಶನ್ ಪೇಪರ್ ಅಲ್ಲೇ ಬರ್ದ್ರೆ ದೇ ಮೈಟ್ ಇಲ್ಲಿ ಬರಿಬೇಡ, ಡೋಂಟ್ ರೈಟ್ ಇಟ್ ಹಿಯರ್, ಯು ಡೋಂಟ್ ನೋ, ಯುವರ್ ಅ ಪ್ರೊಫೆಷನಲ್ ಸ್ಟೂಡೆಂಟ್, ಇಷ್ಟು ಗೊತ್ತಿಲ್ವಾ ಕ್ವೆಶನ್ ಪೇಪರ್ ಅಲ್ಲಿ ಬರಿತಾ ಇದೀರಾ ಅಂತೆಲ್ಲ ಅನ್ಬಿಡ್ಬೋದು.
ಸೊ ಆ ಟೈಮಲ್ಲಿ ಏನಾಗುತ್ತೆ, ಯು ಶುಡ್ ಸಿ ದ ಕ್ವೆಶನ್ ಹಿಯರ್ ಅಂಡ್ ಫ್ಲಿಪ್ ದ ಪೇಜಸ್. ಲಾಸ್ಟ್ ಪೇಜಲ್ಲಿ ವರ್ಕೌಟ್ ಮಾಡಬೇಕು. ದೆನ್ ಯು ಶುಡ್ ಎಕ್ಸಾಮ್ ಅಲ್ಲಿ ಎಷ್ಟು ಸ್ಟ್ರೆಸ್ ಆಗಿ ಹೋಗಿರ್ತೀರಿ ಅಂದ್ರೆ, ನಾವು ಪೇಜ್ ತಿರುಗಿಸಿ ಲಾಸ್ಟ್ ಪೇಜಲ್ಲಿ ವರ್ಕೌಟ್ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಆ ಥರ ಆಂಕ್ಷಿಯಸ್ ಆಗಿರ್ತೀರಿ, ಏನೋ ಒಂಥರ ಭಯ. ಸೊ ನೀವು ಇಲ್ಲಿ ಮನೇಲಿ ಪ್ರಿಪೇರ್ ಆಗ್ಬೇಕು. ಹೆಂಗೆ ಅಂದ್ರೆ, ಎಲ್ಲಾನು ವರ್ಕೌಟ್ ಮಾಡಿ ಆನ್ಸರ್ ಮಾರ್ಕ್ ಮಾಡಬೇಕು. ಆ ಥರ ಇರಬಾರ್ದು. ಏನ್ ಹೇಳ್ತಾ ಇದೀನಿ ಅಂದ್ರೆ, ದೇರ್ ಆರ್ ಫ್ಯೂ ಕ್ವೆಶನ್ಸ್ ಯು ಗೆಟ್ ಇನ್ ಎಕ್ಸಾಮಿನೇಷನ್ ದಟ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ ಕ್ಯಾಲ್ಕುಲೇಟರ್ ಆರ್ ವಿತ್ ಲಿಟಲ್ ಬಿಟ್ ಆಫ್ ಪೇಪರ್ ವರ್ಕ್. ನೀವೇನ್ ಮಾಡ್ತೀರಾ, ಕೆಲವೊಬ್ರಂತೂ I've seen some people, they do the whole thing in paper. That is very bad. And ನಿಮ್ಗೆ ಸಿಕ್ಕಿದ್ರು ಒನ್ ಪೇಜ್ ಸಿಗುತ್ತೆ ನಿಮ್ಗೆ ರಫ್ ಶೀಟ್, ಅಂಡ್ ಎಲ್ಲಾನು ಸಾಲ್ವ್ ಮಾಡ್ಕೊಂಡು ಕೂತ್ಕೊಳೋದಕ್ಕೆ ಆಗಲ್ಲ. ಅಂಡ್ ಇನ್ ಕೇಸ್ ಇಫ್ ಯು ಗೆಟ್ ಅ ಎಕ್ಸಾಮಿನರ್, ದೇ ಲೆಟ್ ಯು ರೈಟ್ ಅಲ್ಲಲ್ಲೇ ಕ್ವಶನ್ ಅಲ್ಲೇ ಬರೋದು, ದಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್. ಸೊ ಹಾಫ್ ಅ ಪೇಪರ್ ಆಫ್ A4 ಶೀಟ್ ಅಷ್ಟೇನೆ ಇಟ್ಕೊಂಡು ಅಷ್ಟರಲ್ಲೇ ವರ್ಕೌಟ್ ಮಾಡಬೇಕು. ಬಿಕಾಸ್ ಅದನ್ನ ಎರೇಸ್ ಮಾಡಲ್ಲ, ಏನಿಲ್ಲ. ಚಿಕ್ಕದಾಗಿ ನನಗೆ ಗೊತ್ತಾಗಬೇಕು ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಚಿಕ್ಕದಾಗಿ ಸಾಲ್ವ್ ಮಾಡಿಕೊಂಡು ಇನ್ನೊಂದು ಪೇಪರಲ್ಲಿ ಐ ವುಡ್ ರೈಟ್ ದ ಆಪ್ಷನ್ಸ್ ಅಂಡ್ ದೆನ್ ಐ ವುಡ್ ಟೇಕ್ ಔಟ್ ದ ವಿಡಿಯೋ ಅಂಡ್ ಫಸ್ಟ್ ಸೊಲ್ಯೂಷನ್ ನೋಡ್ಬಿಡೋದು. ಕರೆಕ್ಟ್ ಇದ್ರೆ ಓಕೆ ಅಂತ ಟಿಕ್ ಹಾಕೊಂಡು ನೆಕ್ಸ್ಟ್ ಹೋಗೋದು. ನೆಕ್ಸ್ಟ್ ಕ್ವಶನ್ ಏನಾದ್ರು ಡೌಟ್ ಇದ್ರೆ ಐ ವಿಲ್ ವಾಚ್ ದ ಸರ್ ಒಂದು ಕ್ವಶನ್ 2 or 3 ಮೆಥಡ್ಸ್. ಇನ್ ಕೇಸ್ ಆ ಕ್ವಶನ್ಗೆ 2 or 3 ಮೆಥಡ್ಸ್ ಸಾಲ್ವ್ ಮಾಡೋ ಎಬಿಲಿಟಿ ಇದ್ರೆ, ಆ ಥರ ಏನಾದ್ರು ಇದೆ, ಸರ್ ಎಲ್ಲಾನು ಹೇಳ್ಕೊಡ್ತಾರೆ. ಅಂಡ್ ಐ ವುಡ್ ಡೂ ದ ಥಿಂಗ್. ನನಗೆ ಯಾವ ಮೆಥಡ್ ಬೇಕೋ ಅದನ್ನ 2 ಸಲ ಮಾಡಿಬಿಟ್ಟು ನೆಕ್ಸ್ಟ್ ಕ್ವಶನ್ 2 ಸಲ ಮಾಡೋಕ್ಕೆ ನಿಮ್ಗೆ ಆಗಿಲ್ಲ ಅಂದ್ರೂ ಯು ಕ್ಯಾನ್ ಜಸ್ಟ್ ಡೂ ಗೋ ಥ್ರೂ. ಓಕೆ, ಈ ಥರ ಸಾಲ್ವ್ ಮಾಡ್ಬೋದು ಅಂತ ಮಾಡ್ಕೊಂಡು ಹೋಗ್ಬೋದು. ದಿಸ್ ಥಿಂಗ್ ನಾನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ನನ್ನ ಫ್ರೆಂಡ್ಸ್ಗೆ ಇದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳಿದ್ದು, ಎಕನಾಮಿಕ್ಸ್ ಯೂಶಲ್ ಆಗಿ ಈಸಿ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಹೇಳಿದೆ ತಾನು ಹಿಂಗೆ ಮಾಡಬೇಕು. ಅಂಡ್ ಲಾಗೆ ಗುರ್ಪ್ರೀತ್ ಸಿಂಗ್ ಸರ್ದು ಎಲ್ಲ ವಿಡಿಯೋಸ್ ನೋಡ್ಬಿಟ್ರು ಪಾಸ್ ಆಗ್ಬಿಡ್ಬೋದು. ಸರ್ದು ವಾರ್ಮ್ ಅಪ್ ಸೆಷನ್ ನೋಡಿ ಹೋಗಿ ಎಕ್ಸಾಮ್ ದಿನ. ಅಂಡ್ ಆಲ್ಸೋ ಎಕನಾಮಿಕ್ಸ್ ಯೂಶಲಿ ಆಗೋಗುತ್ತೆ. ಅಕೌಂಟ್ಸ್ ನನ್ನ ಫ್ರೆಂಡ್ಸು ಪರವಾಗಿಲ್ಲ, ಬಟ್ ನಿಮ್ಗೆ ಹೇಳ್ತೀನಿ, ಅಕೌಂಟ್ಸ್ಗೆ ಯು ಶುಡ್ ಸಾಲ್ವ್ ಮಲ್ಟಿಪಲ್ PYQs. 1-2 ಮಾಡ್ತೀರಾ ಅಂಡ್ ಎಕ್ಸಾಮಲ್ಲಿ ಏನೋ ಹೊಸದಾಗಿ ಕ್ವಶನ್ಸ್ ಕೊಟ್ಬಿಡ್ತಾರೆ, ಅವಾಗ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ PYQs, ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಥಿಯರಿ ಬಿಟ್ಬಿಟ್ಟು ಹೋಗಬೇಡಿ, ಸರಿನಾ? ಇದಿಷ್ಟು ಅಬೌಟ್ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಅಂತ ಏನಾದ್ರು ಅನ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ಸ್ಟಡಿಯಿಂಗ್ ಟೈಮಲ್ಲಿ ಡೂಮ್ ಸ್ಕ್ರೋಲಿಂಗ್ ಹೆಂಗ್ ಅವಾಯ್ಡ್ ಮಾಡೋದು ಅಂತ. I am a big fan of Gukesh Tomaraju, that chess player. So that guy is a world chess champion, right? So that guy doesn't use social media. Just take a moment, it is concerning. That guy is so famous and he doesn't use Instagram, ಯಾವುದೇ social media for that matter. So ನೀವು if you want to be recognized, at least full world ಗೆ ಗೊತ್ತಾಗಿಲ್ಲ ಅಂದ್ರೂ ಟು ಅನ್ ಎಕ್ಸ್ಟೆಂಟ್ ನೀವು ಯಾರು ಅಂತ ಗುರ್ತಿಸ್ಬೇಕು ಜನ ಅಂದ್ರೆ, ನೀವು ಸ್ವಲ್ಪ ದೂರ ಎಲ್ಲಾರ್ಗು ತೋರ್ಸ್ಕೊಳೋ ಪ್ಲಾಟ್ಫಾರ್ಮ್ ಇಂದ ದೂರ ಇರಬೇಕು. ಅಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾ ಯೂಸೇ ಮಾಡಲ್ಲ. ಅಂಡ್ ನೀವು, ನಾನು ಹೇಳ್ತಾ ಇಲ್ಲ ಇನ್ಸ್ಟಾಗ್ರಾಮ್ನ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬಿಡಿ ಅಂತೆಲ್ಲ ಹೇಳ್ತಾ ಇರೋದು. ಜಸ್ಟ್ ಅನ್ಇನ್ಸ್ಟಾಲ್ ಫಾರ್ ಸಮ್ ಡೇಸ್. ಎಕ್ಸಾಮಿನೇಷನ್ ಎಕನಾಮಿಕ್ಸ್ ಪೇಪರ್ ಬರ್ತಿರುತ್ತಾನೆ, ದ ವೆರಿ ನೆಕ್ಸ್ಟ್ ಮೂಮೆಂಟ್ ಯು ಎಕ್ಸಿಟ್ ದ ಎಕ್ಸಾಮಿನೇಷನ್ ಸೆಂಟರ್, ಇನ್ಸ್ಟಾಲ್ ಮಾಡ್ಕೊಂಬೇಡಿ ಸರಿನಾ? ಐ ಜಸ್ಟ್ ಡೋಂಟ್ ನೋ. ಕಷ್ಟ ಆಗುತ್ತೆ ಕೆಲವರಿಗೆ, ಬಿಕಾಸ್ ದೇ ಆರ್ ಸೋ ಅಡಿಕ್ಟೆಡ್ ಟು ಇನ್ಸ್ಟಾಗ್ರಾಮ್ ಅಂಡ್ ಸ್ನ್ಯಾಪ್ಚಾಟ್ ಸ್ಟ್ರೀಕ್ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ ಇನ್ 2025. ಕ್ಯಾನ್ ಯು ಬಿಲೀವ್ ಇಟ್? ಜಸ್ಟ್ ಡೋಂಟ್ ಡೂ ದಟ್ ಗೈಸ್. ಇಟ್ಸ್ ಗೋನಾ ಬಿ ಅ ಬ್ಯೂಟಿಫುಲ್ ಥಿಂಗ್ ಅನ್ಕೊಡಿ, ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಬಿಡೋದು. ಸೊ ಜಸ್ಟ್ stay away from it. And I just wanted to give him as an example because he is of our age. Even he is 19, I am 19. ನಿಮ್ಮಲ್ಲಿ ಒಂಚೂರು ಮೇಲೆ ಕೆಳಗೆ ನಮ್ಮ ಏಜ್ ಗ್ರೂಪ್ ಅಲ್ಲೇ ಇರ್ತಾರೆ ತಾನೆ. ಸೊ ಕಂಟ್ರೋಲ್ ಮಾಡ್ಕೊಳೋ ಎಬಿಲಿಟಿ ಇರಬೇಕು ಸ್ವಲ್ಪ. ಅಂಡ್ ಆಲ್ಸೋ ಕೆಲವೊಬ್ಬರಿಗೆ ಏನ್ ಡೌಟ್ ಅಂದ್ರೆ, ಎಕ್ಸಾಮಿನೇಷನ್ ಅಲ್ಲಿ ಅನ್ಸೀನ್ ಕ್ವೆಶನ್ಸ್ ಕೊಟ್ಬಿಡ್ತಾರೆ, ಟ್ವಿಸ್ಟೆಡ್ ಆಗಿರುತ್ತೆ, ಟ್ರಿಕಿ ಆಗಿರುತ್ತೆ ಕ್ವೆಶನ್ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ. ಅವಾಗ ಪೇಪರ್ ತೆಗಿತೀರಿ ಅಂತ, ಅವಾಗ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ಯೂಶಲ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ICI ಸ್ಟಡಿ ಮ್ಯಾಟಲ್ಲೆಲ್ಲ ಇಲ್ಲಸ್ಟ್ರೇಷನ್ಸು ಅಂಡ್ ಬ್ಯಾಕ್ ಸೈಡ್ ಪ್ರಾಕ್ಟಿಕಲ್ ಕ್ವೆಶನ್ಸು, MTP, RTP, PYQs ಇಷ್ಟನ್ ಬಿಟ್ಟು ICI ಆಚಕ್ಕೆ ಮೇಜರ್ ಆಗಿ ಆಚೆ ಹೋಗಲ್ಲ. ಕೆಲವೊಂದ್ ಕಡೆ ಮಾತ್ರ ಕ್ವಶನ್ ಕೊಟ್ಬಿಡ್ತಾರೆ. ಬಟ್
90% ಹಿಂಗೆ ಇರುತ್ತೆ. ನಾವು ಪಾಸ್ ಆಗಕ್ ಬೇಕಾಗಿರೋದು 50%. ಸೊ ನಾವು ಈ 90% ಫೋಕಸ್ ಮಾಡ್ತಾ ಇದ್ರೆ ಆರಾಮ್ಸೆ 50% ಅಲ್ಲಿ ಕ್ಲಿಯರ್ ಆಗ್ಬಿಡ್ಬೋದು. ಯು ಗೆಟ್ ವಾಟ್ ಐಮ್ ಸೇಯಿಂಗ್. ಸ್ಟ್ಯಾಟಿಸ್ಟಿಕಲಿ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಏನ್ ಮಾಡ್ತೀರಾ ಅಂದ್ರೆ ಚಾಪ್ಟರ್ಸ್ ನ ಸ್ಕಿಪ್ ಮಾಡ್ಬಿಡ್ತೀರಾ ಅಂಡ್ ಟಾಪಿಕ್ಸ್ ನ ಸ್ಕಿಪ್ ಮಾಡ್ಬಿಡ್ತೀರಾ. ಅಲ್ಲಿ ಕ್ವಶನ್ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಹೋದಾಗ ಓಕೆ ನಾನು ಇಷ್ಟರಲ್ಲೇ ಬರಿತೀನಿ, ಸೊ ನೀವೇನ್ ಅನ್ಕೊಂಡಿರ್ತೀರಾ 50% ಕಲ್ತ್ಕೊಂಡು ಹೋಗಿರ್ತೀರಾ. ಅಲ್ಲಿ 50% ನೀವು ಓದಿರೋದ್ರಲ್ಲಿ ಈಸಿ ನೀವು ಓದಿರೋದ್ರಲ್ಲಿ ಕಷ್ಟ ಬಂದ್ಬಿಡುತ್ತೆ. ಓದದೇ ಇಲ್ದಿರೋ ಕಾನ್ಸೆಪ್ಟ್ಸ್ ಅಲ್ಲಿ ಆಕ್ಚುಲಿ ಈಸಿ ಬಂದ್ಬಿಡುತ್ತೆ. ನನ್ನ ಅಟೆಂಪ್ಟ್ ಅಲ್ಲಿ ಲಾ ಅಲ್ಲಿ MOA ಕ್ವಶನ್ ಕೊಟ್ಟಿದ್ರು. ದಟ್ ವಾಸ್ ಸಚ್ ಈಗ ನಾನು ಇಂಟರ್ ಅಲ್ಲಿ ಇದ್ದೀನಿ, ಇನ್ಕಾರ್ಪೊರೇಷನ್ ಆಫ್ ಕಂಪನಿ ಎಲ್ಲ ಟಾಪಿಕ್ಸ್ ಇದೆ. MOA ಕಂಟೆಂಟ್ಸ್ ಕ್ಲಾಸಸ್ ಬರ್ದಿದ್ರು ಆಗೋಗ್ಬಿಡ್ತಾ ಇತ್ತು ನನಗೆ. ಐ ಕ್ಲಿಯರ್ಡ್ ಇಟ್, ಬಟ್ ಸ್ಟಿಲ್ ಏನೋ ಅದೊಂಥರ ಗಿಲ್ಟ್ ಇರುತ್ತೆ ಅಲ್ವಾ. ಸೊ ಇಟ್ಸ್ ಜಸ್ಟ್ ಕಾನ್ಸೆಪ್ಟ್ಸ್. ನಾನು ಅವಾಗ ಕಾನ್ಸೆಪ್ಚುಯಲ್ ಆಗಿ ನೋಡಿರ್ಲಿಲ್ಲ ಆ ಟಾಪಿಕ್ನ, MOA ಟಾಪಿಕ್ನ. ಇವರು ಜಸ್ಟ್ ಲೈಕ್ ಏನಿದೆ MOA ನಂಗೇನು ಅರ್ಥ ಆಗ್ತಾ ಇಲ್ಲ. ಆಲ್ ದ ಅದರ್ ಡಾಕ್ಟ್ರಿನ್ ಆಫ್ ಇಂಡೋ ಮ್ಯಾನೇಜ್ಮೆಂಟ್, ಅಲ್ಟ್ರಾ ವೈರ್ಸ್ ಅಂಡ್ ಕನ್ಸ್ಟ್ರಕ್ಟಿವ್ ನೋಟಿಸ್ ಎಲ್ಲ ಅದೆಲ್ಲ ಚೆನ್ನಾಗಿ ಅರ್ಥ ಹೋಗ್ಬಿಟ್ಟಿತ್ತು. ಬಟ್ ವಾಟ್ ಎವರ್, ಈವನ್ ಆಫ್ಟರ್ ವಾಚಿಂಗ್ ಗುರಿ ಸರ್ಸ್ ಲೆಕ್ಚರ್ಸ್, ದಟ್ ವಾಸ್ ಆ ಥರ ಟಾಪಿಕ್ ಇತ್ತು. ಬಟ್ ಈಗೆಲ್ಲ ಬರುತ್ತೆ. ಬಟ್ ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿನ ಫೋಕಸ್ ಮಾಡಬೇಕು. ವಾಟ್ ಎವರ್ ಕ್ವಶನ್ ದೇ ಗಿವ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಆಗಿರ್ಬೋದು, ಲಾ ಆಗಿರ್ಬೋದು. ಲಾ ಅಲ್ಲಿ ಪ್ರೆಸೆಂಟೇಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಪ್ರಾವಿಷನ್ ಅಂಡ್ ಅನಾಲಿಸಿಸ್ ಕನ್ಕ್ಲೂಷನ್, ಪ್ರಾವಿಷನ್ ಅನಾಲಿಸಿಸ್ ಕನ್ಕ್ಲೂಷನ್, ಪ್ರಾವಿಷನ್ ಅನಾಲಿಸಿಸ್ ಕನ್ಕ್ಲೂಷನ್, ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಅಷ್ಟೇ. ಲಾ ಅಲ್ಲಿ ಪ್ರೆಸೆಂಟೇಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅಂಡ್ ಅಕೌಂಟ್ಸ್ ಅಲ್ಲಿ ವರ್ಕಿಂಗ್ ನೋಟ್ಸ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ನಿಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಾಗಬೇಕು. 120 ಮಾರ್ಕ್ಸ್ ಕೊಟ್ಟಿರ್ತಾರೆ, ನೀವು 100 ಮಾರ್ಕ್ಸ್ ಬರಿಬೇಕು ಅಂತ. ಸೊ ಆಲ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಇಸ್ ಇಟ್ಸ್ ಮೋರ್ ಆಫ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. I want you to be prepared for CA inter syllabus. CA inter syllabus is tremendous. ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇಫ್ ಯು ಥಿಂಕ್ ಫೌಂಡೇಶನ್ ಕಷ್ಟ 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 ಅಂತ, ವೆನ್ ಯು ಅಂಡ್ ನೀವು ಫೌಂಡೇಶನ್ ಕಷ್ಟ 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 ಅನ್ಕೊಂತಾ ಇರ್ತೀರಾ, ಕಾನ್ಸೆಪ್ಟ್ಸ್ ಅರ್ಥ ಆಗ್ತಾ ಇರಲ್ಲ, ನೀವು ಹಂಗೆ ಎಕ್ಸಾಮ್ಸ್ ಬಂದ್ಬಿಡ್ತೀರಾ ಇಂಟರ್ ನೋಡಿದ್ರೆ ಓ ಮೈ ಗಾಡ್ ವಾಟ್ ಈಸ್ ದಿಸ್ ಅಂತ ಅನಿಸ್ತಾ ಇರುತ್ತೆ ನಿಮ್ಗೆ. ಹಾಗಾಗಿ I ವಾಂಟ್ ಯು ಟು ಬಿ ಪ್ರಿಪೇರ್ಡ್ ಫಾರ್ ಇಟ್. ಹಾಗಾಗಿ ಜಸ್ಟ್ ಟೆಸ್ಟ್ ಯು ದೇರ್ ಅಂಡ್ ಆಲ್ಸೋ ಸಮ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ. ಅನ್ಸೀನ್ ಕ್ವಶನ್ಸ್ ನ ಹಿಂಗೆ ಈ ಕಾನ್ಸೆಪ್ಟ್ಸ್ ತಲೆಯಲ್ಲಿರ್ಬೇಕು. ನನ್ನ ಅಟೆಂಪ್ಟ್ ಅಲ್ಲಿ ಅಕ್ಟೋಬರ್ ಅಲ್ಲಿ ನಂದು ಅಕೌಂಟ್ಸ್ ಆಗೋಗಿತ್ತು ಅನ್ಸುತ್ತೆ. ಅಕ್ಟೋಬರ್ 2024 ಅಲ್ಲಿ ಅಕೌಂಟ್ಸ್ ಸಿಲೆಬಸ್ ಮುಗಿಸ್ಕೊಟ್ಬಿಟ್ಟಿದ್ರು. ಅಂಡ್ ನವೆಂಬರ್ ಅಲ್ಲಿ ಐ ವಾಸ್ ಜಸ್ಟ್ ಡೂಯಿಂಗ್ ಸಮ್ ಕ್ವಶನ್ ಪೇಪರ್ಸ್. ಅವಾಗ ನನ್ನ ಪಾರ್ಟ್ನರ್ಶಿಪ್ ಅನ್ನೋದು ಒಂದು ದೊಡ್ಡ ಚಾಪ್ಟರ್ ಇದೆ ಗೊತ್ತಾ. ರಿವ್ಯಾಲ್ಯೂಷನ್ ಅಕೌಂಟ್, ದ ಡಿಸೊಲ್ಯೂಷನ್, ಡೆತ್, ರಿಟೈರ್ಮೆಂಟ್ ಅದೊಂದು ಚಾಪ್ಟರ್ ಇದೆ. ನವೆಂಬರ್ ಅಲ್ಲಿ ನಾನು ಬೇರೆ ಇನ್ವೆಂಟ್ರಿ ಕಷ್ಟ ಆಯ್ತು ನಂಗೆ ಸ್ವಲ್ಪ, ಆಗ ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ. ಸೊ ಐ ವಾಸ್ ಇನ್ ಟು ಅದರ್ ಥಿಂಗ್ಸ್, ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಥವಾ ಬಿಲ್ ಆಫ್ ಎಕ್ಸ್ಚೇಂಜ್, ವಾಟ್ ಎವರ್ ಎಲ್ಸ್ ಇಟ್ ವಾಸ್. ನಾನು ಕಂಪನೀಸ್ ಅಕೌಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಪಾರ್ಟ್ನರ್ಶಿಪ್ ನನಗೆ ಇಟ್ ವಾಸ್ ಲೈಕ್ ವೆನ್ ಅವರ್ ಫ್ಯಾಕಲ್ಟಿ ಯೂಸ್ ಟು ಟೀಚ್, ಇಟ್ ವಾಸ್ ಲೈಕ್ PUC ಹೇಳ್ಕೊಟ್ಟಿದ್ರಲ್ಲ ಅದೇ ತರ, ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಎಕ್ಸ್ಟ್ರಾ ಇದೆ ಅನ್ನೋ ತರ ಅನಿಸ್ತಿತ್ತು. ಸೊ ಹಾಗಾಗಿ ಐ ವಾಸ್ ವೆರಿ ಮಚ್ ಕಾನ್ಫಿಡೆಂಟ್. ಫುಲ್ ನವೆಂಬರ್ ನಾನು ಬೇರೆ ಲೆಸನ್ಸ್, ಬೇರೆ ಚಾಪ್ಟರ್ಸ್ ಕಲ್ತ್ಕೊಳೋದ್ರಲ್ಲಿ ಬಿಸಿ ಇದ್ದೀನಿ. ಫುಲ್ ಡಿಸೆಂಬರ್ ಕೂಡ ನಾನು ಬೇರೆ ಚಾಪ್ಟರ್ಸ್ ಮೇಲೆನೆ ಫೋಕಸ್ ಇದೆ. ಅಕೌಂಟ್ಸು there was very less time for me to cover that chapter. ಜಾನ್ ಅಲ್ಲಿ ಎಕ್ಸಾಮ್ ಇದೆ ನನಗೆ, ಜಾನ್ 12th or 14th ಎಕ್ಸಾಮ್ ಇದೆ. ಅಂಡ್ ಅವಾಗ ಐ ಟುಕ್ ಔಟ್ PYQs ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್. ವೆರಿ ಲೆಸ್ ಟೈಮ್, ಫಟಾಫಟ್ ಅಂತ ಐ ಜಸ್ಟ್ ರ್ಯಾಪ್ಡ್ ಇಟ್ ಅಪ್ ಲೈಕ್ ಎನಿಥಿಂಗ್. ನಂಗೊಂಥರ ತುಂಬಾನೇ ಕಷ್ಟ ಆಗೋಗಿತ್ತು. ಅಯ್ಯೋ ನಾನು ಎಷ್ಟು ದೊಡ್ಡ ಚಾಪ್ಟರ್ ಮಾಡಿಲ್ಲ, ಹೆಂಗೆ ಏನಾಗುತ್ತೆ, ವಿಲ್ ಐ ಬಿ ಏಬಲ್ ಟು ಡೂ ಇಟ್. ಎಕ್ಸ್ಟ್ರೀಮ್ ಲೆವೆಲ್ ಸೆಲ್ಫ್ ಡೌಟ್ ಅನ್ಕೊಳ್ಳಿ ನನ್ಗಂತೂ. ಬಟ್ ಏನೋ ಗೊತ್ತಿಲ್ಲ, ಐ ಕೆಪ್ಟ್ ಆನ್ ಪುಷಿಂಗ್ ಮೈ ಸೆಲ್ಫ್. ಇಲ್ಲ ಲಹರಿ, ಒನ್ ಚಾನ್ಸ್, ದಿಸ್ ಇಸ್ ದ ಲಾಸ್ಟ್ ಟ್ರೈ. ಫಸ್ಟ್ ಟ್ರೈ ಅದೇನೋ ಗೊತ್ತಿಲ್ಲ, ಲಾಸ್ಟ್ ಟ್ರೈ ಇದೆ, ಲಾಸ್ಟು ಫಾರ್ ಶೋರ್ ಯು ವಿಲ್ ನಾಟ್ ಬಿ ರೈಟಿಂಗ್ May 2025 ಅಟೆಂಪ್ಟ್, ಹಂಗೆ ಹಿಂಗೆ ಏನೇನೋ ಅನ್ಕೊಂಡು ಐ ಜಸ್ಟ್ ಪ್ರಿಪೇರ್ಡ್ ಫಾರ್ ದಟ್ ಪಾರ್ಟ್ನರ್ಶಿಪ್ ಅಕೌಂಟ್. ಸರಿ ಏನೋ ಆಗುತ್ತೆ, ಈವನ್ ಇನ್ ದಿಸ್ ಲೆಸ್ ಟೈಮ್ ಹೆಂಗೆ ಅಂತೆಲ್ಲ ಅನಿಸ್ತಾ ಇತ್ತು. ಬಟ್ ಐ ಜಸ್ಟ್ ಡಿಡ್ ಇಟ್. ಸೊ ಅಂಡ್ ಆಲ್ಸೋ ಸಮ್ ಪೀಪಲ್ ಥಿಂಕ್ ಲೈಕ್ ಎನ್ವೈರನ್ಮೆಂಟ್ ಪ್ರಾಪರ್ ಆಗಿರ್ಬೇಕು, ಲೈಕ್ ಕ್ಲೀನ್ ಎನ್ವೈರನ್ಮೆಂಟ್, ನೀವು ಕೂತ್ಕೊಳ್ಳೋ ಸ್ಪೇಸ್ ಸರಿ ಇರ್ಬೇಕು, ಸ್ಟಡಿ ಸ್ಪೇಸು, ನ್ಯಾಚುರಲ್ ಲೈಟ್ ಏರ್ ಎಲ್ಲ ಇರಬೇಕು. ದಟ್ ಐ ಅಂಡರ್ಸ್ಟ್ಯಾಂಡ್. ಬಟ್ ನಾನು 10th PU ಫೌಂಡೇಶನ್ ನಾನೆಲ್ಲ ಬೆಡ್ ಮೇಲೆನೆ ಕೂತ್ಕೊಂಡು ಓದಿರೋದು. ಪೀಪಲ್ ಯೂಶಲಿ ಥಿಂಕ್ ಲೈಕ್ ಬೆಡ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ರೆ ನಾನು ನಿದ್ದೆ ಮಾಡ್ಬಿಡ್ತೀನಿ ಅಂತ.
ವಾಟ್ ಐ ಡೂ ಇಸ್ ಎಷ್ಟು ನಿದ್ದೆ ಬರುತ್ತೋ ಅಷ್ಟು ನಿದ್ದೆ ಮಾಡ್ಬಿಡ್ತೀನಿ, ಎಷ್ಟು ತಿನ್ಬೇಕು ಅನ್ಸುತ್ತೋ ಅಷ್ಟು ತಿನ್ಬಿಡ್ತೀನಿ. ಆ್ಯಂಡ್ ಮಿಕ್ಕಿರೋ ಟೈಮಲ್ಲಿ ಯು ಡೋಂಟ್ ಫೀಲ್ ಲೈಕ್ ಸ್ಲೀಪಿಂಗ್ ಬಿಕಾಸ್ ಆಲ್ರೆಡಿ ನೀವು ಅಷ್ಟು ನಿದ್ದೆ ಆಲ್ರೆಡಿ ನಾನು ಅಷ್ಟು ನಿದ್ದೆ ಮಾಡಿಬಿಟ್ಟಿರ್ತೀನಿ. ಆ್ಯಂಡ್ ಯೂಶಲಿ ನಾನು ರಾತ್ರಿ ಹೊತ್ತು ಓದೋಕ್ಕೆ ಪ್ರಿಫರ್ ಮಾಡ್ತೀನಿ. ಸಮ್ ಪೀಪಲ್ ಸೇ ಅಲ್ವಾ, ಸಮ್ ಪೀಪಲ್ ಗೈಡ್ ಇನ್ ದ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ವೇರ್ ಎವರ್ ಯು ಸಿ, ಬೆಳಗ್ಗೆ 4:30ಗೆ ಹೇಳಿ, 6ಗೆ ತೊಳಿ, ರಾತ್ರಿ 10 ಗಂಟೆಗೆ ಮಲ್ಗೋಬಿಡಿ, ಆ ಥರ ಎಲ್ಲ ಹೇಳ್ತಾರೆ. ಯು ಚೂಸ್. ಇನ್ ಕೇಸ್ ಇಫ್ ಯು ಪ್ರಿಫರ್ ವೇಕಿಂಗ್ ಅಪ್ ಅಟ್ 3:30 AM ಇನ್ ದ ಮಾರ್ನಿಂಗ್, ಯು ಡೂ ದ್ಯಾಟ್. ಆರ್ ಎಲ್ಸ್ ರಾತ್ರಿ 3 ಗಂಟೆಗೆ ಮಲ್ಕೊಂತೀರಾ, ದಟ್ ಈಸ್ ಯೋರ್ ಕಾಲ್. ಬೇರೆ ಯಾರನ್ನೋ ನೀವು ಫಾಲೋ ಮಾಡ್ತೀರಾ, ಅವರಿಂದ ಇನ್ಫ್ಲುಯೆನ್ಸ್ ಆಗ್ತೀರಾ ಅಂತ ಯು ಶುಡ್ ನಾಟ್ ಫಾಲೋ ದೇರ್ ರೊಟೀನ್. ಅವ್ರದ್ದೇನೋ ರೊಟೀನ್ ಇರುತ್ತೆ, ಅದು ಅವ್ರ ಜೀವನ, ನಿಮ್ಮ ರೊಟೀನ್ ನೀವು ಫಾಲೋ ಮಾಡಬೇಕು. ಆ್ಯಂಡ್ ಆಸ್ ಫಾರ್ ಆಸ್ ಐ ನೋ, ದಿಸ್ ಇಸ್ ದ ಪೀರಿಯಡ್ all the CA foundation students start self-doubting themselves. ಆಗುತ್ತಾ ಆಗಲ್ವಾ, ಸಿಲೆಬಸ್ ಮುಗಿಸಿಲ್ಲ, ಆ್ಯಂಡ್ ರಿವಿಷನ್ ಎಷ್ಟಿದೆ ಸಿಲೆಬಸ್, ಯು ಶುಡ್ ಸಿ ಇಂಟರ್ ಸಿಲೆಬಸ್ ಎಲ್ಲ ಸೀರಿಯಸ್ ಆಗಿ ಹೇಳ್ತಾರೆ ನಾನು. ಸೊ ಇಟ್ಸ್ ಆ್ಯಕ್ಚುಲಿ ಟ್ರೆಮೆಂಡಿಯಸ್, ನನ್ನ ಮಾತು ನಂಬಿ. ಆ್ಯಂಡ್ ಆಗತ್ತೆ, ಖಂಡಿತ ಆಗತ್ತೆ. ಯು ಶುಡ್ ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ. ಮಹಾ ಅಂದರೆ ಏನು ಕಷ್ಟ ಆಗೋಗುತ್ತೆ, ಒಂದು ನಿದ್ದೆಗಡಬೇಕು, ಅಥವಾ ಸ್ವಲ್ಪ ಒಂದಷ್ಟು ವಾರ ಫ್ರೆಂಡ್ಸಿಂದ ದೂರ ಇರಬೇಕು, ಒಂದಷ್ಟು ದಿನ ಮೋಜು ಮಸ್ತಿ ಝೀರೋ ಆಗ್ಬಿಡ್ಬೇಕು. ಐ ಮೀನ್ ಇಟ್ ಗೈಸ್. ನೀವು ಅನ್ಕೊಂತೀರಾ ಏನೋ ಒಂಚೂರು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ತೀನಿ ಆ್ಯಂಡ್ ಫೌಂಡೇಶನ್ಗೆ ಓದ್ಬಿಟ್ಟು ಬರಿತೀನಿ ಪಾಸ್ ಆಗಿ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನೀವು ಎಲ್ಲಾನು ಪಕ್ಕಕ್ಕೆ ಇಟ್ಬಿಡ್ಬೇಕು. ಐ ಸ್ಟಾಪ್ ಈಟಿಂಗ್ ಜಂಕ್. ಎಕ್ಸಾಮ್ ಟೈಮಲ್ಲಿ ಹುಷಾರಿಲ್ದಾಗ ಆಗ್ಬಿಟ್ರೆ ಮೈ ಇಮ್ಯೂನ್ ಸಿಸ್ಟಮ್ ಇಸ್ ಟೈಟಾನಿಯಂ. ವೆನ್ ಐ ಫಾಲ್ ಸಿಕ್ ಅಷ್ಟೇ, ಅದು ಇಮ್ಯೂನ್ ಸಿಸ್ಟಮ್ ಎಲ್ಲೋಯ್ತೋ ಗೊತ್ತಿಲ್ಲ. 20-25 days ಐ ವಿಲ್ ಬಿ ಸಿಕ್. ಒಂದ್ಸಲ ಕೋಲ್ಡು ಕಾಫು ಹಂಗಾಗ್ಬಿಡುತ್ತೆ. ಜಸ್ಟ್ ಜಂಕ್ ತಿನ್ನಲ್ಲ, ಐಸ್ ಕ್ರೀಮ್ ತಿನ್ನಲ್ಲ. ಐ ಕಂಟ್ರೋಲ್ಡ್ ಮೈ ಸೆಲ್ಫ್ ಫಾರ್ ಲೈಕ್ ತುಂಬ ದಿನ. ಎಕ್ಸಾಮ್ಸ್ ಆಗೋವರೆಗೂ ಕಾಮಾಗಿ ಯು ಮೆಡಿಟೇಟ್, ಹನುಮಾನ್ ಚಾಲಿಸಾ, you can chant the sounds of Ishadali. There's Guru Paduka Stotram, Guru Vastakam, Nahish. There's so many chants you can do. And meditate ಮಾಡಿ. Just take care of your health. ಹುಷಾರ್ ತಪ್ಪಬಾರ್ದು ಎಕ್ಸಾಮ್ ಟೈಮಲ್ಲಿ. If you have your PMS on the exam period, shit man. I can't help but we have to go through it. And that's it. ಸ್ವಲ್ಪ ನಿಮ್ಮ ಆರೋಗ್ಯ ಕಡೆ ಗಮನ ಇರಲಿ, ಪ್ರಿಪರೇಷನ್ ಚೆನ್ನಾಗಾಗಬೇಕು. ಐ ಸೀರಿಯಸ್ಲಿ ಡೋಂಟ್ ನೋ ವಾಟ್ ಎಲ್ಸ್ ಟು ಆ್ಯಡ್. ಸೊ ಇಷ್ಟಕ್ಕೆ ಈ ವಿಡಿಯೋನ ಮುಗಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಓನ್ಲಿ ಇಫ್ ಯು ಕಮೆಂಟ್, ಐ ವಿಲ್ ಮೇಕ್ ಅ ವಿಡಿಯೋ ಆಫ್ ಇಟ್. ಬಿಕಾಸ್ ನನ್ನ ಸಿಲೆಬಸ್ ನಡೀತಾ ಇದೆ ಇಂಟರ್ದು, ಆ್ಯಂಡ್ ಇಟ್ಸ್ ಗೋಯಿಂಗ್ ಆನ್ ಲೈಕ್ ಜೆಟ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಕೋಪ್ ಅಪ್ ವಿತ್ ಇಟ್. ಬಿಕಾಸ್ ಕೋಚಿಂಗ್ ಅವ್ರ ಸಿಲೆಬಸ್ ನಿಧಾನ ಮಾಡಿದ್ರೆ ಅವ್ರದ್ದು ಕಟ್ ಆಫ್ ಡೇಟು May 2025 ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಆ ಥರ ಹೋಗುತ್ತೆ. ಸೊ ನನಗಾಗಿ ಅವ್ರು ನಿಧಾನ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ನಾನು ಆ ಸ್ಪೀಡಿಗೆ ಕೋಪಪ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ ಜರ್ನಿಲಿ ನನಗೆ ಎಡಿಟಿಂಗ್ ಮಾಡೋದೇ ಕಷ್ಟ ಆಗ್ತಾ ಇರೋದು, ನಾಟ್ ಶೂಟಿಂಗ್. ಐ ಕ್ಯಾನ್ ಶೂಟ್ ಲೈಕ್ ಮಾಡಿಬಿಡ್ತೀನಿ, ಬಟ್ ವಿತ್ ನೆಗೆಟಿವ್ ರೆವೆನ್ಯೂ. ಓಕೆ, ನೆಗೆಟಿವ್ ಏನಿಲ್ಲ. ವಿತ್ ನೋ ರೆವೆನ್ಯೂ ಅರ್ನಿಂಗ್ ಫ್ರಮ್ ಯೂಟ್ಯೂಬ್, ಐ ಕಾಂಟ್ ಹೈಯರ್ ಎಡಿಟರ್ ರೈಟ್ ನಾವ್. ಸೊ ಈಗ ಈ ವಿಡಿಯೋನ ಎಡಿಟ್ ಮಾಡಿ ಐ ವಿಲ್ ವಾಚ್ ಅ ಟ್ಯಾಕ್ಸೇಷನ್ ಲೆಕ್ಚರ್. ಕಷ್ಟ ಇದೆ ಓದೋದು. ಇಟ್ಸ್ ಆಲ್ವೇಸ್ ಲೈಕ್ ಏನಾದರೂ ಬೇರೆ ಲೈಕ್ ಡೋಂಟ್ ಸಿ ಅ BCom ಮೇಟ್ಸ್ ಅಲ್ಲ, ದೇ ಆರ್ ಇನ್ ಟು ದ ಡ್ರಾಮಾ. ಒನ್ಸ್ ಇನ್ ಅ ವೈಲ್ ದೇ ಗೋ ಔಟ್, ಮೋಜು ಮಸ್ತಿ, ದೇ ಆರ್ ಫಿಲ್ಡ್ ವಿತ್ ದ್ಯಾಟ್. ದೇರ್ ಲೈಫ್ಸ್ ಆರ್ ಲೈಕ್ ಕಲರ್ಫುಲ್. ಆ್ಯಂಡ್ ನಮ್ದೊಂದು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ. ಓನ್ಲಿ ವೆನ್ ಯುವರ್ ರಿಸಲ್ಟ್ ಹಿಟ್ಸ್ ದಟ್ ಸಕ್ಸಸ್ಫುಲ್ ವರ್ಡ್ ಅಲ್ವಾ, ಆ್ಯಂಡ್ ಯು ಗೆಟ್ ದಟ್ ಶೀಟ್, ಮಾರ್ಕ್ಸ್ ಕಾರ್ಡ್ ಬರುತ್ತೆ ICI ಇಂದ, ದಟ್ ಫೀಲ್ಸ್ ಅಮೇಝಿಂಗ್. ಸೊ ಡೋಂಟ್ ಲೂಸ್ ಯೋರ್ ಹೋಪ್. ಸೆಲ್ಫ್ ಡೌಟ್ನ ತುಳಿದು 6 ಅಡಿ 3 ಅಡಿ ಒಳಗೆ ಪಾತಾಳಕ್ಕೆ ಹಾಕ್ಬಿಡಿ ಅಂತ ಹೇಳ್ತಾ, ದಟ್ಸ್ ಇಟ್. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಬೇಕು. ನಾಟ್ ಜಸ್ಟ್ ಪ್ರಿಪೇರ್, ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸಿಲೆಬಸ್ನ. ಇಟ್ ಶುಡ್ ಬಿ ಲೈಕ್ ನಿದ್ದೆ ಎಬ್ಬರಿಸಿ ಕೇಳು ನಾನು ಹೇಳ್ತೀನಿ ಅನ್ನೋ ರೇಂಜ್ಗೆ ಆಗಬೇಕು. ಅಟೆಂಪ್ಟ್ಸ್ ಮೇಲೆ ಅಟೆಂಪ್ಟ್ಸ್ ಕೊಡ್ತಾ ಇರೋದು, ಇಟ್ಸ್ ವೆರಿ ನಾಟ್ ಹ್ಯಾಪಿ ಫಾರ್ ಎನಿಬಡಿ, ಟು ಆರ್ ಸೆಲ್ಫ್ಸ್ ಆಲ್ಸೋ. ಸೊ ಅಷ್ಟೇ, ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.